ಅದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡಿ ಕೊಡಕತ್ತಾರು. ಹಿಂಗೆ ನೋಡ್ರಿ ಪರೋಪಕಾರಿ ನಮ್ಮ ಮನೆಯವ್ರು ಏನೋ ಅಂತಾರಲ್ಲ ಗಾಡಿ ಐತಲ್ಲ ಊರಿಗೆಲ್ಲ ಉಪ್ಕಾರಿ ಇನ್ನೂ ಇಲ್ಲ. ಈಗ ಚಪಾತಿ ಮಾಡೋದೈತೆ ನೋಡ್ರಿ. ನಾಳೆ ಬೇಕಂದ್ರೆ ಚಪಾತಿ ಹಿಟ್ಟ ಇಲ್ಲ, ಅದಕ್ಕೆ ನಿಂಬೆ ಶರ್ಬತ್ ಅಗಾರಿ ಮಣ್ಣಿನ ಪಾತ್ರೆ ಒಳಗೆ ಅನ್ನ ಮಾಡೋದು ಎಷ್ಟು ಕಷ್ಟ ಅಂತ. 22,000. ಅಗಾರಿ ನಮ್ಮ ಮನೆ ಹತ್ರ ನಾವು ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನೆ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರೀ ಇವತ್ತು ರವಿವಾರ ಬೆಳಿಗ್ಗೆ 8:15 ಆಗೈತ್ರಿ ಟೈಮ್. ನಾಷ್ಟಕ್ಕೆ ಇವತ್ತು ಪುರಿ ಮಾಡ್ಬೇಕಂದಿದ್ದೆ ಆ್ಯಕ್ಚುಲಿ ರೀ. ನಮ್ಮ ಮನೆಯವ್ರಿಗೆ ಡಬ್ಬಿನೂ ಕಟ್ಬೇಕಂತ ಹಿಂಗಾಗಿಬಿಟ್ಟೆ ಮಾಡಕ್ಕೆ ಹೋಗ್ಲಿಲ್ಲ ರೀ. ಮತ್ತು ಪುರಿನೂ ಮಾಡಬೇಕು ಮತ್ತು ಚಪಾತಿ ಪಲ್ಯನೂ ಮಾಡಬೇಕು. ಒಲ್ ಅನ್ಸುತ್ತಂತೇಳಿ ಬ್ಯಾಸರ ಆಗುತ್ತಂತೇಳಿ ಬರೀ ಚಪಾತಿ ಪಲ್ಯ ಮಾಡಿಬಿಡ್ತೀನಿ. ಚೌಳಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡಬೇಕು. ಹಿಟ್ಟು ಕಲಸಿಟ್ಟಿದ್ದೀನಿ, ಚೌಳಿಕಾಯಿನ ತೊಗೊಳಿಟ್ಟಿದ್ದೀನಿ, ಉಳ್ಳಾಗಡ್ಡಿ ಟೊಮೆಟೊ ಅಷ್ಟು ಕಟ್ ಮಾಡ್ಕೊಂಡ್ಬಿಟ್ಟು ಪಲ್ಯ ಮಾಡಿ ಚಪಾತಿ ಮಾಡಿಬಿಟ್ಟಿದ್ರು. ಮಧ್ಯಾಹ್ನ ಮತ್ತು ತನಗ ಏನಾರ ಮಾಡಿ ಕೊಡಾಕ್ ಬರ್ತೈತ್ರಿ. ಅಂದ್ರೆ ಇಬ್ಬರಿಗೆ ಡಬ್ಬಿ ಕಟ್ಬೇಕಾಗುತ್ತೆ ದಿನ. ನಾನು ಇಬ್ಬರಿಗೆ ಡಬ್ಬಿ ಕಟ್ಬೇಕಾಗುತ್ತೆ. ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಮನೆಯವ್ರ ಸಂಗಟ ಒಬ್ಬ ಹುಡುಗ ಬರ್ತಾನು ಕೆಲ್ಸಕ್ಕೆ. ಹಿಂಗಾಗ್ಬಿಟ್ಟು ಅವರು ಮನ್ಯಾಗ ಡಬ್ಬಿ ಕಟ್ಟಂಗಿಲ್ಲ ಅಂತ ಹಿಂಗಾಗ್ಬಿಟ್ಟು ಇಬ್ಬರಿಗೆ ದಿನ ಒಯ್ತಾರಲ್ರಿ. ಅದಕ್ಕಂತೇಳಿ ಚಪಾತಿ ಪಲ್ಯನೇ ಜಾಸ್ತಿ ಮಾಡೋದು ನಾನು. ಚಪಾತಿ ಪಲ್ಯ ಮಾಡಿಬಿಡ್ತೀನಿ. ತನು ಇದ್ರೆ ನಮ್ಮ ಅಂದ್ಕೊಂಡಾರಿ. ಮನು ಇದ್ರೆ ಕರಾಟೆ ಕ್ಲಾಸಿಗೆ ಹೋಗ್ಯಾನು. ಅವನು ಲೇಟ್ ಮಾಡಿ ಬರ್ತಾನು, 1 ಗಂಟೆ ತನಕ ಬರ್ತಾನೆ. ಯಾಕಂದ್ರೆ ಇವತ್ತದ ಕರಾಟೆ ಬೆಲ್ಟ್ ಎಕ್ಸಾಮ್ ಅದಾವಂತ ಹಿಂಗಾಗಿ ಅವನು ನಾಷ್ಟ ಹೊರಗೆ ಮಾಡಿ ಬರ್ತಾನ್ರಿ. ಅಂದ್ರೆ ಲೇಟ್ ಆಗುತ್ತಲ್ಲ, ಏನ್ರಿ ಸ್ವಲ್ಪ ತಿಂದು ಬರ್ತಾನು. ಮತ್ತು ಮನೆಗೆ ಬಂದ ಕೂಡಲೇ ಚಪಾತಿ ಪಲ್ಯ ಉಣ್ಣಾಕ್ ಬರ್ತೈತಿ. ಪುರಿ ಮಾಡಿಬಿಟ್ರೆ ಅವನಿಗೆ ಬಿಸಿ ಸಿಗಂಗಿಲ್ಲ ರೀ. ಮತ್ತು ನಮ್ಮ ಮನೆಯವ್ರಿಗೆ ಡಬ್ಬಿನೂ ಕಟ್ಟಬೇಕು. ಡಬ್ಬಿಗೆ ಪುರಿ ಹಾಕಿಬಿಟ್ರೆ ಅಷ್ಟು ಸರಿ ಆಗಂಗಿಲ್ಲ. ಅದಕ್ಕಂತೇಳಿ ಚಪಾತಿ ಪಲ್ಯ ಮಾಡಾಕತ್ತಿದ್ದೀನಿ. ಚೌಳಿಕಾಯಿ ಪಲ್ಯ ಚೌಳಿಕಾಯಿ ಪಲ್ಯ ರೆಸಿಪಿ ಶೇರ್ ಮಾಡ್ಕೊತಿದ್ರಿ. ಅಂದ್ರೆ ನಾನು ಹೆಂಗೆ ಮಾಡ್ತೀನಿ ಅಂತೇಳಿ ಒಬ್ಬರು ಸಿಸ್ಟರ್ ಕೇಳಿದ್ರಿ, ಎಲ್ಲ ವೆಜಿಟೇಬಲ್ಸ್ ಪಲ್ಯನ ಮಾಡೋದು ತೋರಿಸ್ಕೊಡ್ರಿ ಅಂತೇಳಿ. ಅದನ್ನ ಹೆಂಗಾದ್ರು ಮಾಡಾಕತ್ತಿದ್ದೆ ಅಲ್ರಿ. ಇಷ್ಟು ದಿವಸ ಅಂತೂ ಚೌಳಿಕಾಯಿ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. 30-40 ರೂಪಾಯಿ ಪಾವು ಕಿಲೋ ಇದ್ವು ರೀ. ಮನೆ ಸಲ 20 ರೂಪಾಯಿ ಪಾವು ಕಿಲೋ ತಂದಿದ್ದೀನಿ. ಅದನ್ನ ಸೋಸ್ಬಿಟ್ಟು ಇಟ್ಟಿನಲ್ರಿ. ಈಗ ಪಲ್ಯ ಮಾಡ್ತೀನಿ. ಅದನ್ನ ಹೆಂಗೆ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ರಿ. ನಮ್ಮ ವಿಡಿಯೋ ಇಷ್ಟ ಆಗ್ತಿತ್ತಂದ್ರೆ ನಿಮ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈಗ ಬರ್ರಿ ಚೌಳಿಕಾಯಿ ಪಲ್ಯನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಚೌಳಿಕಾಯಿ ಪಲ್ಯ ಮಾಡಾಕ್ರಿ ಚೌಳಿಕಾಯಿ ಚಲೋತ್ನಾಗ ಹುರ್ಕೋಬೇಕಾಗುತ್ತೆ. ಚೌಳಿಕಾಯಿ ಚಲೋತ್ನಾಗ ಹುರ್ಕೊಂಡ್ಬಿಟ್ರೆ ಅದು ಪಲ್ಯ ಟೇಸ್ಟ್ ಆಗ್ತೈತ್ರಿ. ಎಣ್ಣೆ ಹಾಕಿ ಚಲೋತ್ನಾಗೆ ಹುರ್ಕೊಂತೀನಿ. ಹಾಗಾದ್ರೆ ಈ ಕಡೆ ಚೌಳಿಕಾಯಿ ಹುರಾಕತ್ತಿರಲ್ಲ, ಈ ಕಡೆ ನಮ್ಮ ಮನೆಯವರು ಉಳ್ಳಾಗಡ್ಡಿ ಕಟ್ ಮಾಡಿ ಕೊಡತ್ತಾರು. ಮುಟ್ಟಾಗ ಅವಲಕ್ಕಿ ಮಾಡಿ ಕೊಡ್ಬೇಕಂದ್ರೆ ಅವ್ರಿಗೆ ಚಪಾತಿ ಪಲ್ಯ ಚೌಳಿಕಾಯಿ ಪಲ್ಯ ಚಪಾತಿ ಮಜಂಗಿಲ್ಲ ಅಂತ. ಇವತ್ತು ರವಿವಾರ ಐತೆ ನಂಗೆ ಅವ್ರಿಗೆ ಡಬ್ಬಿ ಕೊಡೋದು ನೆನಪನೇ ಇಲ್ಲ ರೀ. ಹಾಗಿದ್ರೆ ಏನಾರ ದೋಸೆ ಇಟ್ಟರೆ ನಿನ್ನೆ ಸ್ವಲ್ಪ ಇಡ್ತಿದ್ದೆ, ಎಲ್ಲ ಮಲಗತ್ತನಗೆ ಹಾಕಿ ಕೊಟ್ಬಿಟ್ಟೆ ನಾನು. ಈಗ ಅವಲಕ್ಕಿ ಮಾಡಿ ಕೊಡೋಂತ ಹೇಳ್ತಾರೆ. ಅದಕ್ಕೆ ಉಳ್ಳಾಗಡ್ಡಿ ಕಟ್ ಮಾಡಿ ಕೊಡಾಕತ್ತಾರು. ಹಿಂಗೆ ನೋಡಿ ಪರೋಪಕಾರಿ ನಮ್ಮ ಮನೆಯವರು ಏನೋ ಅಂತಾರಲ್ಲ ಗಾಡಿ ಐತಲ್ಲ ಊರಿಗೆಲ್ಲ ಉಪ್ಕಾರಿ. ಈಗ ಅವಲಕ್ಕಿ ಮಾಡಿಕೊಡ್ತೀನಿ. ಸ್ವಲ್ಪ ಏನು ಮಾಡೋದು, 2-3 ಕೆಲಸ. ಈಗ ಇವ್ರ ಸಂಗಟ ಬರೋ ಹುಡುಗನೂ ಡಬ್ಬಿ ಕಟ್ಟಬೇಕು. ಈಗ ಮುತ್ಯಾಗ ನಾಷ್ಟಾನು ಕೊಡಬೇಕು, ಮತ್ತು ಸಂಜೆಗೆ ಅವರಿಗೆ ಡಬ್ಬಿನೂ ಕೊಡ್ಬೇಕು. ಮುತ್ಯಾಗ ರೊಟ್ಟಿ ಏನಾದ್ರು ಮಣ್ಣಿನ ರಾತ್ರಿನೂ ರೊಟ್ಟಿ ಮಾಡಿಕೊಡ್ತೀನಿ. ಆದರೆ ಉಪ್ಪಿಟ್ಟು ಮಾಡಿದ್ದೆ ಅಂದ್ರೂ ರೊಟ್ಟಿ ಮಾಡಿ ಕೊಡ್ತಿದ್ದೀನಿ. ಬ್ಯಾಸ ಆಗುತ್ತೆ ನಮಗೂ ಒಂದು ದಿವಸ ಹೊರಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಅನ್ಸುತ್ತೆ. ಬಟ್ ಯಾರು ಕೇಳ್ತಾರೆ ನಮ್ಮ ಈಗ ಲೈಟ್ ಬಂದು ಲೈಟ್ ಅಂತೂ ಇಷ್ಟು ತೆಗಿತಾರಲ್ರಿ. ನಿನ್ನೆ ಅಂತೂ ರಾತ್ರಿ ಎಷ್ಟೋ ತನಕ ಲೈಟೇ ಇದ್ದಿದ್ದಿಲ್ಲ, ಮತ್ತು ಮಧ್ಯಾಹ್ನ ಇದ್ದಿದ್ದಿಲ್ಲ. ನಿಮಗೂ ಮಾಡ್ಲೇನೆ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಮಾಡಿದ್ವಿ. ಮತ್ತು ನಿಮ್ಮಿದು ಸ್ವಲ್ಪ ಉಪ್ಪಿಟ್ಟು ಐತ್ರಿ, ಅದನ್ನೇ ಕೊಟ್ರೆ ಸರಿ ಅನ್ಸಲ್ಲಲ್ರಿ. ಪಾಪ ವಯಸ್ಸಾದವ್ರು ಅದಕ್ಕೆ ನಮ್ಮ ಮನೆಯವ್ರು ನಿನ್ನೆ ಉಪ್ಪಿಟ್ಟು ಓದಿತ್ತಲ್ರಿ, ಅದನ್ನ ಬಿಸಿ ಮಾಡಿ ಕೊಡೋ ಅಂತಂದ್ರು. ಪಾಪ ವಯಸ್ಸಾಗಿತ್ತಲ್ರಿ, ಯಾಕೆ
ಸಂಜೆ ಕೊಡೋದು. ಅದಕ್ಕೆ ಸ್ವಲ್ಪ ಬಿಸಿದ ಅವಲಕ್ಕಿ ಮಾಡಿ ಕೊಡ್ತೀನಿ ಅಂತ ಮಾಡಕ್ಕೆ ಹತ್ತಿದ್ದೀನಿ. ಅವ್ರು ಅರ್ಧ ಬಿಸಿ ಮಾಡಿ ಕೊಡಂತ ಅಂದ್ರೆ ಖರೆ ಏನೇ ಒಂದು ಒಳ್ಳೆ ಕೆಲಸ ಮಾಡತ್ತೀವಿ ಅಂದ್ರೆ ಅದು ಒಳ್ಳೆ ರೀತಿಯಿಂದನೇ ಮಾಡಬೇಕು. ಅದು ಇದು ಉಳಿದಿದ್ದು ಕೊಡೋದು ನನಗಂತೂ ಇಷ್ಟ ಆಗಂಗ ಇಲ್ಲ ರೀ. ನಾವು ಎಂಥದ್ರ ತಿಂತೀವಿ ಕಡೆ ಮತ್ತೊಬ್ರಿಗೆ ಕೊಡ್ಬೇಕಾದ್ರೆ ಸ್ವಲ್ಪ ಚಲೋದು ನೀಟಾಗಿರೋದನ್ನೇ ಕೊಡ್ಬೇಕು. ಯಾವಾಗಲೂ ಒಬ್ಬೊಬ್ರು ಇರ್ತಾರೆ ತಾವು ಚಲೋ ತಿನ್ನೋದು, ಒಬ್ರಿಗೆ ಬೇರೆಯವ್ರಿಗೆ ಎಂಥದ್ರ ಕೊಟ್ಬಿಡೋದು. ನಮಗೂ ಕೆಲವೊಬ್ರು ಮಾಡ್ಯಾರ ಹಂಗೆ ಮಸ್ತ್ ನಮ್ಮ ಮನೆ ಹತ್ರ ಇದ್ದವರು ತಾವು ಚಲೋ ತಿಂತಿದ್ರು. ಏನ್ರೆ ನಮ್ಮ ಪ್ಲೇಟ್ ಅತಿ ಇದ್ದಾಗ ಏನು ತಿನ್ನಾಕ ಆಗ್ಲಾರ್ದಂಥದ್ದ ಕೊಟ್ಬಿಡ್ತಿದ್ರು. ಇವ ಎಂತಂದ್ರೆ ದ್ರಾಕ್ಷಿ ಕೊಡೋದು ಮತ್ತು ಹಣ್ಣನ ಎಲ್ಲ ಕೊಡ್ಬಿಟ್ಟಿದ್ದನ್ನ ಕೊಡೋದು, ಹಂಗೆ ಮಾಡ್ತಿದ್ರು. ಪ್ಲೇಟ್ ಹಂಗೆ ಹಾಕಿ ಕೊಡೋದು. ನಾವಂತೂ ಚಲೋ ಕೊಡ್ತಿದ್ವಿ, ಅವರು ಕೊಡ್ಬೇಕಾರೆ ಆ ರೀತಿ ಮಾಡ್ತಿದ್ರು. ಅವು ಸ್ವಲ್ಪ ಕಟ್ ಮಾಡಿ ಬಿಸಿಲ ಹೋಗ್ಬಿಟ್ರಂದ್ರೆ ನಾಲೆಲ್ಲ ಒಣಗ್ದಂಗೆ ಆಗ್ತವೆ, ಒಳಗೆಲ್ಲ ಹಸಿ ಇರ್ತಾವೆ. ಈ ಬಳ್ಳೊಳ್ಳಿ ತೆಗಿಯಾತಾರ ಇನ್ನೂ ಇಲ್ಲ. ಬಳ್ಳೊಳ್ಳಿ ತರಬೇಕು ಇಷ್ಟ ಅದಕ್ಕೆ. ಅಗರ್ ಈ ಕಡೆ ಅವಲಕ್ಕಿನ ಮಾಡಾಕ್ಬಿಟ್ಟಿದ್ದೀನಿ. ಈ ಕಡೆ ಚೌಳಿಕಾಯಿ ಹುರ್ಗ ಅವು ತೆಗಿಬೇಕು, ಅದಕ್ಕೂ ಒಗ್ಗರಣೆ ಹಾಕಬೇಕು ಚೌಳಿಕಾಯಿಗೆ. ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹೋಗಲ್ಲ ಸ್ವಲ್ಪ. ಈಗ ನೆನ್ನೆ ಬಿಸಿಯಾಗಿ ಫಸ್ಟಿಗೆ ಮೆಣಸಿನ್ಕಾಯಿ ಶೇಂಗಾ ಹಾಕಲ್ಲ ಬೇಡಲ್ಲ, ಅಜ್ಜ ಅಲ್ಲಿಗೆ ಬರೋದು ಸುಮ್ಮನೆ ಐಸ್ಟ್ ಮತ್ತೆ ಹಾಕ್ಬೇಕು ನಾನು. ಜೀರಿಗೆ ಇದು ಒಂದು ಕುದಿ ಸಾಸಿವೆ ಕರ್ಬೇವು ಸ್ವಲ್ಪ ಹಾಕಿದ್ರೆ ಸರಿ. ಆಮೇಲೆ ಹಾಕ್ಬಿಡ್ಬೇಕು. ಉಳ್ಳಾಗಡ್ಡಿ ಹಾಕಿ ಚಲೋತ್ನಾಗೆ ಹುರ್ಕೋಬೇಕು. ಆಮೇಲೆ ಟೊಮೆಟೊ ಹಾಕಬೇಕು. ಸಂಡೆ ಇದ್ರೂ ಗಡಿಬಿಡಿರಿ, ಮಂಡೆ ಇದ್ರೂ ಗಡಿಬಿಡಿ. ನಾ ಗಡಿಬಿಡಿನೇ ನಮ್ಮ ಕೆಲಸ. ಜೀರಿಗೆ, ಸಾಸಿವೆ, ಕರ್ಬೇವು ಸೊಪ್ಪು, ಉಳ್ಳಾಗಡ್ಡಿ ಹಾಕಿನಂದ್ರೆ ಚೌಳಿಕಾಯಿ ಪಲ್ಯಕ್ಕೆ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಮತ್ತು ಉಳ್ಳಾಗಡ್ಡಿ ಜಲ್ದಿ ಮೆತ್ತಗೆ ಆಗ್ತಾವೆ. ಅವಲಕ್ಕಿ ಸ್ವಲ್ಪ ಉಪ್ಪಲ್ಲಿ ಮಿಕ್ಸ್ ಮಾಡಿ ಇಡ್ತೀನಿ. ಉಳ್ಳಾಗಡ್ಡಿ ಚಲೋತ್ನ ಹುರ್ಕೊಂಡ್ರಿ ಚೌಳಿಕಾಯಿ ಪಲ್ಯಕ್ಕೆ ಖಾರ ಹಾಕಬೇಕು. ಖಾರಕ್ಕೆ ಎಷ್ಟು ಬೇಕು ಅಷ್ಟು. ಪುಡಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಹಾಕ್ಬಿಟ್ಟು ಸ್ವಲ್ಪ ನಿಂಬೆ ಕೊಡ್ರಿ. ಖಾರ ಪುಡಿ ಹಾಕ್ಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಹಾಕ್ತೀನಿ, ಟೊಮೆಟೊ ಹಾಕ್ತೀನಿ. ಮತ್ತೆ ಈಗ 9 ರೀತಿಯ ಡಬ್ಬಿನಿ ಕಟ್ಟಬೇಕಾದ್ರೆ ಹಿಂಗಾಗಿ ಅವನು ಮಾಡೋದಾಗೈತಿ. ತೊಳಗಿ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿದ್ದೇವೆ. ಇದು ಚೌಳಿಕಾಯಿ ಪಲ್ಯದ್ದು ಒಗ್ಗರಣೆ ರೆಡಿ ಆಗೈತಿ. ಇದಕ್ಕೂ ಚೌಳಿಕಾಯಿ ಹಾಕಿ ಸ್ವಲ್ಪ ಶೇಂಗಾ ಪುಡಿ ಹಾಕಿಬಿಟ್ರೆ ಆಯ್ತು, ಪಲ್ಯ ರೆಡಿ ಆಗುತ್ತೆ. ಸ್ವಲ್ಪ ಮುಚ್ಚಿಡ್ತೀವಿ.
ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕ್ತಿದ್ರಿ, ಶೇಂಗಾ ಹಾಕಿರಲಿಲ್ಲ ಅದಕ್ಕಂತ ಹೇಳಿ ಸ್ವಲ್ಪ ಶೇಂಗಾ ಪುಡಿ ಹಾಕಿ ಅವಲಕ್ಕಿ ರೆಡಿ ಆಗಿದೆ. ಹಾಕಿ ಕೊಟ್ಬಿಡ್ತೀನಿ, ನಮಗೆ ಒಯ್ದು ಕೊಟ್ಟು ಬಂದ್ಬಿಡ್ತಾರೆ. ಸಾಕೇನ್ರಿ ಮೊಸರು ಅವಲಕ್ಕಿ ಕೊಟ್ಬರ್ರಿ ಜಲ್ದಿ. ಈಗ ಚೌಳಿಕಾಯಿ ಪಲ್ಯನೂ ರೆಡಿ ಆಗೈತೆ ನೋಡ್ರಿ. ನೀರು ಏನೂ ಹಾಕಲ್ಲ ರೀ, ನಾನು ಹಂಗೆ ಮಾಡ್ತೀನಿ. ಮತ್ತು ಸ್ವಲ್ಪ ಶೇಂಗಾ ಪುಡಿ ಸ್ವಲ್ಪ ಐತಿ, ಅವಲಕ್ಕಿ ಸ್ವಲ್ಪ ಹಾಕಿಬಿಡ್ರಿ. ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚೌಳಿಕಾಯಿ ಪಲ್ಯನೂ ರೆಡಿ ಆಯಿತು. ಚಪಾತಿ ಮಾಡ್ಕೊಂಡ್ಬಿಡ್ತೀನಿ. ಚಪಾತಿ ರೊಟ್ಟಿಗಂತೂ ಮಸ್ತ್ ಹತ್ತೈತಿ ಚೌಳಿಕಾಯಿ ಪಲ್ಯ. ನಮ್ಮ ಕಡೆ ಅಂತೂ ಭಾಳ ಇಷ್ಟಪಡ್ತಾರೆ, ನಮ್ಮ ಮನೆಯೊಳಗಂತೂ. ನಮ್ಮ ಮನೆಯವ್ರಿಗೆ ಮತ್ತು ಮಗುಗೆ ಭಾಳ ಇರ್ತಾರೆ ಚೌಳಿಕಾಯಿ ಪಲ್ಯ, ಮೊಸರು ಮತ್ತು ಚಪಾತಿ. 2 ಚಪಾತಿ ತಿನ್ನೋರು 3-4 ಚಪಾತಿ ತಿಂತಾರೆ. ಇದು ಅಂತೂ ಬೆಳಗ್ಗೆನೆ ಖಾಲಿ ಆಗ್ತೈತ್ರಿ. ಇವತ್ತು ಮಧ್ಯಾಹ್ನ ಪಾಲಕ್ ರೈಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಈಗ ಚಪಾತಿ ಮಾಡೋದಾಯ್ತು ನೋಡ್ರಿ. ಅದ ತವಿ ಒಳಗೆ ನಿನ್ನೆ ಸಂಜೆ ಮಾಡಿದ್ರೆ ಸ್ವಲ್ಪ ಉಪ್ಪಿಟ್ಟಿಟ್ಟು ಅದನ್ನ ಬಿಸಿ ಮಾಡಿಬಿಟ್ಟೆ. ನಾನೊಂದು ಸ್ವಲ್ಪ ಮತ್ತು ತನ್ನೊಂದು ಸ್ವಲ್ಪ ತಿಂತೀವಿ ರೀ. ಒಂದು ಚಪಾತಿ ಮತ್ತು ಸ್ವಲ್ಪ ಉಪ್ಪಿಟ್ಟು ತಿಂದ್ರೆ ಆಗುತ್ತೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬಿಸಿ ಮಾಡಿದ್ದೀನಿ. ಟೇಸ್ಟ್ ಆಗುತ್ತೆ ರೀ ಈ ರೀತಿ ಮಾಡಿಬಿಟ್ರೆ. ಮಧ್ಯಾಹ್ನ ಏನು ಅಡುಗೆ ಮಾಡಕ್ಕೆ ಹೋಗಲಿಲ್ಲ ರೀ, ಹಂಗೆ ಒಂದು ಸ್ವಲ್ಪ ಮನ್ಕೊಂಡ್ಬಿಟ್ಟಿದ್ದೆ. ಫುಲ್ ಸುಸ್ತಾದ ಅನ್ಸತ್ತೈತಿ. ಈಗ ಎದ್ದಿದ್ದೀನಿ, ಎದ್ಬಿಟ್ಟು ಅರ್ಬಿ ತೊಳೆದೆ. ಮತ್ತು ಈ ಮನೂ ಶರ್ಬತ್ ಬೇಕಂತ ಅಂದಿದ್ದೆ, ಅದಕ್ಕಂತ ಶರ್ಬತ್ ಮಾಡಿದ್ದೀನಿ. ಮತ್ತು ಗೋಧಿ ಮ್ಯಾಲೆ ಹಾಕಿದ್ದೆ ರೀ ಬಿಸಿಲಿಗೆ, ಅವನ್ನ ತಂದುಬಿಟ್ಟು ಇಟ್ಟಿದ್ದೀವಿ. ನಾನು ಹಸನ್ ಮಾಡ್ಬೇಕ್ರಿ. ಗೋಧಿ ಹಿಟ್ಟ ಮುಗ್ದೆ ಸ್ವಲ್ಪ ಐತಿ. ಇವತ್ತೊಂದು ದಿವಸ ಹಾಕ್ತಿರ್ಬೇಕು, ಚಪಾತಿ ಮಾಡ್ಬೇಕು. ಇಲ್ಲಾಂದ್ರೆ ನಾಳೆ ಬೇಕಂದ್ರೆ ಚಪಾತಿ ಹಿಟ್ಟ ಇಲ್ಲ, ಅದಕ್ಕೆ ಹಸನ್ ಮಾಡಿಡ್ಬೇಕು. ನಮ್ಮ ಮನೆಯವ್ರು ಇವತ್ತು ಅಥವಾ ನಾಳೆ ಬೀಸ್ಕೊಂಡು ಬರ್ತಾರೋ. ಅವ್ರಿಗೆ ಅಡ್ವಾನ್ಸ್ ಹಸನ್ ಮಾಡಿಟ್ರೇ ಟೈಮ್ ಇದ್ದಾಗ ಬೀಸ್ಕೊಂಡು ಬರ್ತಾರಲ್ರಿ. ಶರ್ಬತ್ ಪಾನ್ಕ, ನಾವು ಪಾನ್ಕ ಏನಂತೀವಿ, ನಿಂಬೆಹಣ್ಣು ಶರ್ಬತ್ ಸೊ ಬ್ಲ್ಯಾಕ್ ಸಾಲ್ಟ್ ಹಾಕಿರಿ, ಸ್ವಲ್ಪ ಹಾಕಿದ್ದೀನಿ. ಟೇಸ್ಟ್ ಆಗೈತಿ. ಹಾಕೊಂಡ್ಲ ನಾನು ಕುಡಿತೀನಿ ನೋಡ್ರಿ. ಮಿತ್ರ ಸಾಲ್ತಾವ್ರಿ ಚೀಲ್ನ, ಒಟ್ಟು ಚೀಲ್ನ ಸಾಲ್ತಾವ. ಸ್ವಲ್ಪ ಹಸನ್ ಮಾಡ್ತೀನಿ, ಎಷ್ಟೊಂದು 10 kg ಹಸನ್ ಮಾಡ್ತೀನಿ, ಓದಿದ್ದು ಹಂಗೆ ಇಡ್ತೀನಿ. ಈಗ ಎಷ್ಟು ಬೇಕು ಅಷ್ಟು ಇಷ್ಟ ಅದಾವಲ್ಲ, ಇನ್ನೊಂದ್ಸಲ ಹಾಕ್ತದೆ ಮತ್ತೆ ಹಂಗಾದ್ರು ರಾಶಿ ಹಾಕ್ತಾವ ಅಷ್ಟೊತ್ತಿಗೆ ಮಾಡ್ತಿರೋದು. ನಮ್ಮ ಮನೆಯವ್ರು ಸುಲ್ಗಾಯಿ ತಂದವರು. ಇವತ್ತು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಂತೆ ಡಬ್ಬಿ ಮಾಡಿ ಇಟ್ಟಿದ್ದೀನಿ. ಇಲ್ಲ ಸ್ವಲ್ಪ ಕೆಲಸ ಐತಿ, ಹೋಗಿ ಬರ್ತೀನಿ ಮತ್ತು ಆಮೇಲೆ ಅಂಥೇಳಿ ಹೋದವರು. ಇವಾಗ ಬಂದಾರ, ಟೈಮ್ 7 ಗಂಟೆ ಆಗೈತ್ರಿ. ಅವ್ರ ಫ್ರೆಂಡ್ ಹೊಲಕ್ಕೆ ಹೋಗಿದ್ರಂತ, ಈಗ ಬಂದರು. ಅದನ್ನೇ ಮಧ್ಯಾಹ್ನ ಅದನ್ನೇ ಚಪಾತಿ ಪಲ್ಯ ತಿಂತೀವಿ. ಇವತ್ತು ಮಧ್ಯಾಹ್ನ ಅಡುಗೆನೇ ಮಾಡಕ್ಕೆ ಹೋಗಲಿಲ್ಲ, ಅದಕ್ಕೆ ಅದು ನಮ್ಮ ಮಮ್ಮಿ ರಾತ್ರಿ ಸ್ಪೆಷಲ್ ಮಾಡ್ತಾರೆ. ರಾತ್ರಿ ಸ್ಪೆಷಲ್ ಮಾಡ್ತಿದ್ರಿ. ಬರೀ ಸುಲ್ಗಾಯಿ ತಂದಿರಲಿ, ಎಷ್ಟು ಯಾರು ತಿಂತಾರು? ಬರೀ ಸುಲ್ಗಾಯಿ ತೊಗೊಂಡು ಏನು ತಿಂತಾರೆ, ನಾವು ತಿನ್ಬೇಕು. ಹುಡುಗರಂತೂ ತಿನ್ನಲ್ಲ. ಇದೇನು ಪಾಲಕ ಮೊದಲೇ ಎಷ್ಟೊಂದು ತಂದಿದ್ದೀನಿ ಮನೆ ಪಾಲಕ್. ನಾನು ಇವು ತೊಗರಿ ಅದಾವ, ತೊಗರಿ ಏನು ಮಾಡೋದು ಅಷ್ಟು
ಉಳ್ಳಾಗಡ್ಡಿ ತೊಗರಿ ಅದಾವ. ಉಳ್ಳಾಗಡ್ಡಿ ಸಪ್ರೇಟ್ ಇದು ಮಾಡ್ತೀನಿ ಹಾಕಿ. ಈಗ ರಾತ್ರಿ ಊಟಕ್ಕೆ ರೀ ಪಾಲಕ್ ರೈಸ್ ಮಾಡ್ಬೇಕಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಮಸಾಲೆ ಹುರ್ಕೊಂಡ್ಬಿಟ್ಟು ಪಾಲಕನ್ನು ಕಟ್ ಮಾಡ್ಕೊತೀನಿ ರೀ. ಭಾಳ ಮಸ್ತ್ ಆಗುತ್ತಿದ್ದು. ನಾನು ಒಂದು ಇವತ್ತು ಎಡ್ವರ್ಟ್ ಮಾಡಿದ್ದೀನಿ ರೀ, ಅದು ಲಾಸ್ಟಿಗೆ ತೋರಿಸ್ತೀನಿ ಏನಾಗೈತೆ ಅಂತ ಅನ್ನ ಮಾಡೋಕ್ಕೆ ಹೋಗಿ. ಫಸ್ಟಿಗೆ ಮಸಾಲೆ ಹುರ್ಕೊಳಕ್ರಿ 1-2 ಚಮಚದಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ರೀ 1-2 ಚಮಚದಷ್ಟು ಧನಿಯಾ ಅಂದ್ರೆ ಕೊತ್ತಂಬರಿ ಕಾಳು, ಮತ್ತು 1-2 ಏಲಕ್ಕಿ, ಮತ್ತು 4-5 ಲವಂಗ ರೀ, ಮತ್ತು 1 ಗಡ್ಡೆ ಬೆಳ್ಳುಳ್ಳಿ, ಮತ್ತು 1 ಇಂಚಷ್ಟು ಶುಂಠಿ, ಮತ್ತು ಸ್ವಲ್ಪ ದಾಲ್ಚಿನ್ನಿ, ಮತ್ತು 1 ಸ್ಟಾರ್ ಹೂವು, ಒಂದಿಷ್ಟು ಕೊಬ್ಬರಿ ರೀ, ಹಸಿ ಕೊಬ್ಬರಿ, ಮತ್ತು 4-5 ಒಣಮೆಣ್ಸಿನ್ಕಾಯಿ. ನಮ್ಮ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಬೇಕ್ರಿ. ಒಂದು 4 ಹಾಕಿದ್ದೀನಿ. ಈಗ ಹುರ್ಕೋಬೇಕ್ರಿ. ಸ್ವಲ್ಪ ಹುರ್ಕೊಂಡ್ಮೇಲೆ ಒಂದು ದೊಡ್ಡ ಸೈಜ್ದ ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕಬೇಕು, ಮತ್ತು 1-2 ಟೊಮೆಟೊನ ಕಟ್ ಮಾಡಿ ಹಾಕಿ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಮೆತ್ತಗೆ ಮಟ್ಟ ಹುರ್ಕೋಬೇಕ್ರಿ. ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು. ಜಲ್ದಿ ಮೆತ್ತಗಾಗ್ಬಿಡ್ತಾವೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ. ಮೆತ್ತಗಾಗೋ ಮಟ್ಟ 1-2-3 ನಿಮಿಷ ಹುರ್ಕೋಬೇಕ್ರಿ. ಸ್ವಲ್ಪ ಎಣ್ಣೆ ಹಾಕಿವಲ್ಲ 1-2-3 ನಿಮಿಷ ಒಳಗಡೆ ಮೆತ್ತಗಾಗ್ಬಿಡ್ತಾವೆ. ಈ ಕಡೆ ನಾನು ಅಕ್ಕಿನ ತೊಳೆದು ಇಟ್ಟಿದ್ದೀನಿ ರೀ ಅನ್ನ ಮಾಡೋಕ್ಕೆ. ಮತ್ತು ಪಾಲಕನ ಸೋಸಿ ತೊಳೆದು ಇಟ್ಟಿದ್ದೈತ್ರಿ. ಈಗ ಸಣ್ಣಗೆ ಪಾಲಕನ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಸಣ್ಣಗೆ ಪಾಲಕನ್ನು ಎಷ್ಟು ತೊಗೊಂಡಿರ್ತೀವಲ್ರಿ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೋಬೇಕ್ರಿ. ಈ ಕಡೆ ಏನು ಮಸಾಲೆ ಹುರಿಯಾಕೆ ಇಟ್ಟಿದ್ದೀವಲ್ರಿ ಅವನು ಹುರಿದಾವು. ಸ್ವಲ್ಪ ತಣ್ಣಗಾದ್ಮೇಲೆ ಇದು ಮಿಕ್ಸರ್ಗೆ ಹಾಕಿ ರುಬ್ಕೋಬೇಕಾಗುತ್ತೆ ರೀ. ಈ ಕಡೆ ನಾನು ಒಂದು ಮಣ್ಣಿನ ಪಾತ್ರೆ ಕಾಸಕ್ಕೆ ಇಟ್ಟಿದ್ದೆ ರೀ. ಅದನ್ನ 1-2 ಚಮಚದಷ್ಟು ಎಣ್ಣೆ ಮತ್ತು 1 ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಕಾಸಕ್ಕೆ ಇಡೋಣ. ಈಗ 1-2 ಚಮಚದಷ್ಟು ಎಣ್ಣೆ, 1 ಚಮಚದಷ್ಟು ತುಪ್ಪ ರೀ. ಇದು ಆಪ್ಷನಲ್ಲ ತುಪ್ಪ ಹಾಕೋದು. ಮತ್ತು 1 ಚಮಚದಷ್ಟು ಜೀರಿಗೆ ಹಾಕಬೇಕ್ರಿ. ಮತ್ತು 1 ಸಣ್ಣ ಕಟ್ ಮಾಡಿ ಇಟ್ಟಿದ್ದ ಉಳ್ಳಾಗಡ್ಡಿ ರೀ, ಸಣ್ಣ ಸೈಜು ಹಾಕಿಬಿಟ್ಟು ಹುರ್ಕೋಬೇಕು. ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕ್ರಿ. ಈ ಕಡೆ ಮಸಾಲೆನ ರುಬ್ಕೊಂಬಿಡೋಣ. ಏನು ಹುರಿದಿಟ್ಟಿದ್ದೀವಲ್ರಿ ಎಲ್ಲ ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ರುಬ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ನೋಡಿರಿ. ಇದು ಆಮೇಲೆ ಯೂಸ್ ಮಾಡ್ಕೊಳ್ಳೋದ್ರಿ. ಈಗ ಸೈಡಿಗೆ ಎತ್ತಿಡೋಣ. ಇಲ್ಲೇನು ಜೀರಿಗೆ ಮತ್ತು ಉಳ್ಳಾಗಡ್ಡಿ ಹಾಕಿ ಹುರಿಯಾಕೆ ಇಟ್ಟಿದ್ದೀವಲ್ರಿ ಅವನು ಉಳ್ಳಾಗಡ್ಡಿ ಹುರಿದಾವು. ಈಗ ಪಾಲಕ್ ಕಟ್ ಮಾಡಿ ಇಟ್ಟಿದ್ದನ್ನ ಹಾಕಿಬಿಡ್ಬೇಕ್ರಿ. ಪಾಲಕ್ ಹಾಕಿ 1 ನಿಮಿಷ ಚಲೋತ್ನಾಗೆ ಹುರ್ಕೋಬೇಕಾಗುತ್ತಾ. ಅಂದ್ರೆ ಪಾಲಕ್ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕ್ರಿ. ಈ ರೀತಿ ಚಲೋತ್ನಾಗೆ ಮೆತ್ತಗಾಗೋ ಮಟ್ಟ ಪಾಲಕನ ಹುರ್ಕೋಬೇಕ್ರಿ. ಪಾಲಕ್ ಚಲೋತ್ನಾಗೆ ಹುರ್ಕೊಂಡ್ಮೇಲೆ ರೀ 1 ಚಮಚದಷ್ಟು ನಾನು ಗ್ರೀನ್ ಚಟ್ನಿ ಹಾಕ್ತೀನಿ ರೀ, ಅಂದರೆ ಪುದೀನ ಚಟ್ನಿ ಹಾಕ್ತೀನಿ. ಇದು ಆಪ್ಷನಲ್ ರೀ, ಇದ್ರೆ ಹಾಕ್ಬೋದು. ನನ್ನ ಕಡೆ ಇತ್ತಂತ ನಾನು ಹಾಕಿ 1 ಚಮಚದಷ್ಟು ಗ್ರೀನ್ ಚಟ್ನಿ ರೀ. ಗ್ರೀನ್ ಚಟ್ನಿ ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಏನು ನಾವು ಮಸಾಲೆ ರುಬ್ಬಿಟ್ಕೊಂಡಿವಲ್ರಿ ಅದನ್ನ ಹಾಕಬೇಕಾಗುತ್ತೆ. ಈಗ ಉಳ್ಳಾಗಡ್ಡಿ ಮತ್ತು ಪಾಲಕ್ಕೆಲ್ಲ ಚಲೋತ್ನಾಗೆ ಬೆಂದೈತಲ್ರಿ. ಈಗ ಮಸಾಲೆ ಹಾಕಿಬಿಡೋಣ. ರುಬ್ಬಿಟ್ಟಿದ್ದು ಎಲ್ಲ ಮಸಾಲೆ ಹಾಕಿ ಮತ್ತೊಂದು ಸ್ವಲ್ಪ ಬೆನ್ಸ್ಕೋಬೇಕಾಗುತ್ತೆ ರೀ. 1 ನಿಮಿಷ ಬೆನ್ಸ್ಕೋಬೇಕು. ಮಸಾಲೆ ಮತ್ತು ಪಾಲಕ್ಕೆಲ್ಲ ಚಲೋತ್ನಾಗೆ ಮಿಕ್ಸ್ ಆಗೋ ಮಟ್ಟ ಬೆನ್ಸ್ಕೋಬೇಕ್ರಿ. ಈಗ ಚಲೋತ್ನಾಗೆ ಬೆಂದೈತೆ ನೋಡಿರಿ. ಪಾಲಕ್ ಮತ್ತು ಮಸಾಲೆ ಏನು ಹಾಕಿರ್ತೀವಲ್ಲ ಬೆಂದೈತಲ್ಲ. ಈಗ ಏನು ತೊಳೆದು ಇಟ್ಟಿದ್ದೀವಲ್ರಿ ಅಕ್ಕಿ ಅದನ್ನ ಹಾಕಿಬಿಡ್ಬೇಕು. ಅಕ್ಕಿ ಹಾಕಿಬಿಟ್ಟು ಒಂದು ಸಲ ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಮಸಾಲೆ ಎಲ್ಲ ಅಕ್ಕಿಗೆ ಅಂಟ್ಕೋಬೇಕು, ಅದು ಹತ್ಕೋಬೇಕು. ಒಂದು ಸಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಬಿಸಿನೀರು ಹಾಕಿಬಿಟ್ಟು ಕುದಿಸ್ಕೋಬೇಕಾಗುತ್ತೆ ರೀ. ಅದ ಜಾರಿಗೆ ಸ್ವಲ್ಪ ನೀರು ಹಾಕಿದ್ದೀನಿ. ಮತ್ತು ಇಲ್ಲಿ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀರ ನಾನು. ಆ್ಯಕ್ಚುಲಿ ಬಿಸಿ ನೀರು ಹಾಕಿಬಿಟ್ರೆ ಅನ್ನ ಜಲ್ದಿ ಆಗುತ್ತೆ ಅಂತ ನಾನು ಬಿಸಿನೀರು ಹಾಕಿದ್ದು. ಕುಕ್ಕರ್ ಒಳಗಾದ್ರೆ 1-2 ವಿಷಲ್ ಒಳಗೆ ಆಗಿಬಿಡ್ತೈತ್ರಿ ಅನ್ನ. ಇದು ಮಣ್ಣಿನ ಪಾತ್ರೆ ಒಳಗೆ ಮಾಡೋದು ಗೊತ್ತಾಗಲ್ಲ ರೀ, ಹೆಂಗೆ ಎಷ್ಟು ತನಕ ಕುದಿಸ್ಬೇಕು ಅನ್ನೋದು ಅವಾಗವಾಗ ನೋಡ್ತಾ ಇರಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿಬಿಟ್ಟು ಒಂದು ಸಲ ಚಲೋತ್ನಾಗ ಮಿಕ್ಸ್ ಮಾಡಿ ಕುದಿಸಾಕಿಟ್ಬಿಡಂದ್ರೆ ಅನ್ನ ಆಗೋ ಮಟ್ಟ ಕುದಿಸ್ಕೋಬೇಕು. ಈಗ ಮುಚ್ಚಿಟ್ಬಿಡಂದ್ರೆ ಕುದಿಯೋಕೆ ಸ್ಟಾರ್ಟ್ ಆಗೈತಿ. ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಮುಚ್ಚಿಡ್ತೀನಿ ರೀ. ಗ್ಯಾಸ್ ಸಣ್ಣ ಮಾಡಿಬಿಟ್ಟು. ಹಾಗಾರಿ ಮಣ್ಣಿನ ಪಾತ್ರೆ ಒಳಗೆ ಅನ್ನ ಮಾಡೋದು ಎಷ್ಟು ಕಷ್ಟ ಅಂಥೇಳಿ. ಮ್ಯಾಲೆಲ್ಲ ನೀರು ಐತಿ, ಕೆಳಗೆ ಮಾತ್ರ ಹೊತ್ತಾಕತ್ತೈತಿ. ಫುಲ್ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗೈತಿ. ನಂಗೆ ಏನು ಸ್ಮೆಲ್ ಬರತ್ತೈತಿ, ನಾನು ನೀರು ಅದಾವಂತ ನಾನು ಹಾಕತ್ತೀನಿ. ಬಟ್ ಇದು ಅನ್ನ ಸ್ಮೆಲ್ ಬರಾಕತ್ತೈತಿ. ಎಷ್ಟು ಇಷ್ಟಪಟ್ಟು ಖುಷಿಯಿಂದ ಮಾಡಿದ್ದೆ. ಬಟ್ ಕೆಳಗಡೆ ಹತ್ತಿ ಬಿಟ್ಟೈತ್ರಿ. ಆಗಾಗಲೇ ಮಿಕ್ಸ್ ಮಾಡಿ ಹೋಗಿದ್ದೀನಿ ಖರೆ, ಮತ್ತು ತಿರುವಲ್ಲ ಹಿಂಗೆ ಆಗ್ತೈತಿ ನೋಡ್ರಿ. ಏನೋ ಅಂತಾರಲ್ಲ, ಎಷ್ಟು ಪ್ರೀತಿಯಿಂದ ಮಾಡಿದ್ರೂ ಇದು ಹಿಂಗಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇದು ರೇಷನ್ ಅಕ್ಕಿ ಅದಾವಲ್ರಿ ಅನ್ನ, ಅದು ಕೆಳಗಡೆ ಅಂಟ್ಕೊಂಡ್ಬಿಡ್ತೈತ್ರಿ. ಅದು ಸರಿಯಾಗಿ ಇದು ಆಗಂಗಿಲ್ಲ. ಹಿಂಗಾಗಿಬಿಟ್ಟು ಅಕ್ಕಿನ ಬೇರೆ ತರಬೇಕಾಗೈತಿ. ಬಟ್ ನೋಡೋಣ ಏನು ತರಬೇಕು ಈ ಸಲ. ಭಾಳ ಅಂದ್ರೆ ಭಾಳ ಇದು ಆಗ್ಬಿಡ್ತೈತಿ.
ಕೆಳಗಡೆ ಸ್ವಲ್ಪ ಹೊತ್ತೈತಿ, ಕೆಳಗೆ ತಿರುಗಾಡ್ಬಿಟ್ರೆ ಎಲ್ಲ ಮಿಕ್ಸ್ ಆಗುತ್ತಲ್ಲ, ಅದಕ್ಕಂತ ಮೇಲೆ ಮಿಕ್ಸ್ ಮಾಡಿದ್ದೀನಿ. ಹಂಗೆ ಮುಚ್ಚಿಡ್ತೀನಿ ರೀ. ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೀನಿ. ಇದು ಬಿಸಿ ಐತ್ಲ, ಇದಕ್ಕನ್ನ ಬೆಂದು ಬಿಡ್ತೈತಿ. ಹೊತ್ಬಿಟ್ಟು ಹೊಗೆ ಎದ್ದೈತಿ ಮನೆ ಅವಾಗೆಲ್ಲ. ಹಾಗಾದ್ರೆ ಪಾಲಕ್ ರೈಸ್ ಮೇಲಿಂದ ತಿಂತೀವಿ, ಕೆಳಗೆ ಸ್ವಲ್ಪ ಹೊತ್ತೈತ್ಲ, ಆಮೇಲೆ ಅದು ತೆಗಿತೀನಿ. ನಮ್ಮ ಮನೆಯವ್ರಿಗೆ ಚಪಾತಿ ಪಲ್ಯ ಸ್ವಲ್ಪ ಅನ್ನ. ನಿನಗೂ ಅದಾವ ನೋಡಿನ ಅಲ್ಲ, ಸ್ವಲ್ಪ ಸ್ಮೆಲ್ ಬರತೈತಿ ಲೈಟಾಗಿ. ಎರಡು ಸೌಂಡ್ ಅವ ನೋಡಿ, ಎಲ್ಲರಿಗೂ ಹಾಕಿ ಕೊಟ್ಬಿಡ್ತೀನಿ ರೀ. ಟೇಸ್ಟ್ ಹೆಂಗಾಗೈತಿ ನೋಡಮ್ಮ. ಏಯ್ ಕನ್ನಡನಾಗ ಇಲ್ಲೇನು ಅವ ಅಂತೇಳಿ ನಮ್ಮ ಕೆಲಸ ಏನು ಸ್ಟಾರ್ಟ್ ಆಗೈತಿ. ಇದು ಪಲ್ಯ ತಂದಿದ್ರಲ್ಲ ಹೊಲ್ದಂದು ಹಿಂಗೆ ಇರ್ತೈತ್ರಿ, ನೀಟಾಗಿ ತಂದಿಲ್ಲ ಅದು. ಅದೇನೋ ಅಂತಾರಲ್ಲ ಆಡಿನ ಮೇವು ಮಾಡ್ದಂಗೆ ಮಾಡ್ಕೊಂಡು ಬಂದಾರು, ಅದನ್ನೆಲ್ಲ ತೋರ್ಸಾಕತ್ತಿದ್ದೀನಿ. ಮತ್ತು ಮನೆಯವ್ರಿಗೆ ಮತ್ತು ತನಗೆ ಇದು ಬಿಡ್ಸಾಕತ್ತಿದ್ದೀನಿ. ಸುಲ್ಗಾನಿಂದ ಅಂದ್ರೆ ಬಿಡಿಸಿಟ್ಟು ಹುರ್ಕೊಂಡು ತಿಂದ್ರೆ ಮಸ್ತ್ ಹತ್ತಾವು. ಈಗ ಹುರಿತಾರೆ ನಮ್ಮ ಹಾಂ, ಈಗ ಹುರಿತಿದ್ರಿ ತಿಂತೀನಿ. ಇನ್ನು ಅನ್ನನೇ ಉಂಡಿದ್ದು ಕರಗಿಲ್ಲ, ಇನ್ನೂ ಉಂಡಿಲ್ಲ. ಉಂಡಲ್ಲ ಚಲೋ ಆಗಿಲ್ಲ, ಸ್ವಲ್ಪ ಚಲೋ ಆಗಿಲ್ಲ. ಅದು ಹೊತ್ತಂಗೆ ಸ್ಮೆಲ್ ಬರತೈತಿ. ನಾವು ಸ್ಮೆಲ್ ಟೇಸ್ಟು ಹಂಗೆ ಬರಲ್ಲ. ಮತ್ತೇನು ಮಾಡಲ್ಲ ಹೇಳ, ಹೊಟ್ಟೆ ತುಂಬಿಲ್ರಿ ಅವರ ಸುಲ್ದು ಹೊರಗೆ ಕೊಡ್ರಿ. ಉಪ್ಪ ದೇವ್ರೆ, ಯಾರು ಚಪಾತಿ ತಿಂದು ಅನ್ನ ತಿಂದು ಹೊಟ್ಟೆ ತುಂಬಿಲ್ಲ ನೋಡ. ಒಂದು ಎಲ್ಲರೂ ಹೋಗ್ಬಿಡ್ಲೇನ. ಇದು ಎಲ್ಲರ ಅಡಿಗೆ ಕಲೀಲಿ ಹಾಕೋರಿ. ನಾನಾ ನೋಡ್ರಿ ಹೆಂಗೆ ಮಾತಾಡ್ತಾರೆ. ಅದು ಹೊತ್ತಿದ್ದಕ್ಕೆ ನಾನು ತಪ್ಪ ಕುಕ್ಕರ್ ತಂದು ಕೊಡ್ಬೇಕಲ್ಲ ಮತ್ತೆ. ಸ್ವಿಸ್ ಬ್ಯಾಂಕ್ ಬಾಜುಕ್ ಐತವ್ರಿ. ಅಕ್ಕಿ ಬೇರೆ ತಂದು ಕೊಡ್ಬೇಕಲ್ಲ, ಇದ್ದಿದ್ರಾಗ ಎಲ್ಲ ಮ್ಯಾನೇಜ್ ಮಾಡಿಬಿಟ್ರೆ ನಾವು ಹಿಂಗೆ ಮಾಡ್ತೀವಿ. ಸ್ವಿಜರ್ ಬ್ಯಾಂಕ್ ಅಲ್ಲೈತಿ. ಸ್ವಿಜರ್ ಬ್ಯಾಂಕ್ ಅಲ್ಲೈತಿ. ಈ ಬ್ಯಾಂಕ್ ನಾಳೆಗೆ ಅಲ್ಲಿ 26,000 ಕಟ್ಬೇಕು ನಾನು ಈ ಬ್ಯಾಂಕಿಗೆ ತಮ್ಮ ಫೀಸ್ ಎಲ್ಲ ಹಿಂಗೆ ಇರ್ತೈತಿ. ಒಂದೊಂದು 22,000. ಈಗ ತಮ್ಮ ಫೀಸ್ ಕಟ್ಟಬೇಕು, ಏನಾರು ತಗೋಬೇಕಂದ್ರೆ ಹಿಂಗೆ ಒಂದೊಂದು ಯೋಚನೆ ಮಾಡಿದಾಗ 22,000 ಒಂದು ಬೈಕ್ ಬರ್ತದೆ. ಬೈಕ್ ಮೊಬೈಲ್ ಬೈಕ್ ಹೆಂಗೆ ಬರ್ತೈತಿ? ಮೊಬೈಲ್ ಫೀಸ್ ಕಟ್ಟಬೇಕಲ್ಲ. ಫೀ ಕಟ್ರಿ ನೋಡಮ್ ಮುಂದಿನ ವರ್ಷ. ಅದೇ ತಗೋಬೇಕಂದಿತ್ತ. ಈಗ ಫೀಸ್ ಕಟ್ಟಬೇಕು, ಮನೆ ನಿನ್ನ ಫೀಸ್ ಕಟ್ಟು, ನಿನ್ನ ಮತ್ತೇನು ಮಾಡೋದು, ಮನೆ ಹೊಟ್ಟೆ ಏನು ಒಂದು ಕೆಲಸ ಇರ್ತಾವೆ. ಇವತ್ತು ಇದು ಮುಗಿಸಿ ಎಲ್ಲ ಮಾಡಿಬಿಟ್ಟು ಮನ್ಕೊಂತೀವಿ ರೀ. ಇವತ್ತು ವಿಡಿಯೋನ ಇಲ್ಲೇ ಮುಗಿಸೋನು. ಕತ್ಲಾಗ ಎಷ್ಟು ಕ್ಲಾರಿಟಿ ಐತಿ ಕ್ಯಾಮ್ರಾ ಒಂದು ಗೊತ್ತಿಲ್ಲ, ಏನೈತೆ ಜವ್ ಕಣ್ಣಾಗ ಕಾಣತ್ತೀರಿ ಮತ್ತೆ. ಜವ್ ಕಣ್ಣಾಗ ಬಾಯ್ ರೀ. ಗುಡ್ ನೈಟ್ ರೀ ಎಲ್ಲರಿಗೂ. ಇವತ್ತು ವಿಡಿಯೋ ಇಲ್ಲೇ ಮುಗಿಸ್ತೀವಿ ರೀ. ಹಾಗಾರಿ ನಮ್ಮ ಮನೆಯೊಳಗೆ ಮತ್ತೆ ರಾತ್ರಿ ಊಟ ಆದಮೇಲೆ ಏನು ಕೆಲಸ ನಡೆದೈತಿ ಇಷ್ಟು ತನಕ ನಾನು ನಮ್ಮ ಮನೆಯವರು ಕಷ್ಟಪಟ್ಟು ಇವೆಲ್ಲ ಬಿಡಿಸೀವಿ. ಯಾರ ಸಂಬಂಧ? ಮಕ್ಕಳ ಸಂಬಂಧ ಅಲ್ಲ, ಮಕ್ಕಳ ಸಲಿಂದ ಮಕ್ಕಳು ಹೆಲ್ಪ್ ಮಾಡ್ಬೇಕಲ್ಲ ಮತ್ತೆ. ಹುಡ್ಕೊಂತಿಲ್ಲ ಅಂತೀವಲ್ಲ. ಮತ್ತೆ ತಿಂತೀರಪ್ಪ. ಎಲ್ಲ ಬಿಡಿಸಿಟ್ಟಿವಿ ನೋಡ್ರಿ ಈ ಥರ. ನಾಳೆ ಹುರಿದು ಕೊಟ್ಟನಂದ್ರೆ ಇಲ್ಲಂತ, ಈಗ ಹುರಿದು ಕೊಡ್ಬೇಕಂತ. ಅದಕ್ಕೆ ನಾವು ಹುರಿಯೋಕ್ಕಾಗಂಗಿಲ್ಲ, ನಾನೇ ಹುರ್ಕೋತೀನಿ ಅಂತೇಳಿ ಹುರಿಯಾತಾನೆ. ಹುರ್ಕೊಂಡು ತಿನ್ನವಂತೀನಿ. ಅನ್ನ ಅವನಿಗೆ ಇಷ್ಟ ಆಗಿಲ್ಲತ್ರಿ, ಅದು ಹೊತ್ತೈತ್ಲ, ಹೊತ್ತಿದ್ದ ಸ್ಮೆಲ್ ಬರಾಕತ್ತಿತ್ತಲ್ಲ, ಹಿಂಗಾಗಿಬಿಟ್ಟೆ ಟೇಸ್ಟ್ ಬರಾಕತ್ತಂತ. ಅದಕ್ಕೆ ಅನ್ನ ಉಳ್ಳಿಲ್ಲ ರೀ, ಅದಕ್ಕೆ ಸ್ವಲ್ಪ ಹುರಿಯಾಕತ್ತಂದ್ರಿ. ಒಟ್ಟು ಹುರಿದು ಇಟ್ಬಿಟ್ರೆ ಅವು ಸರಿ ಆಗಂಗಿಲ್ಲ, ಅದಕ್ಕೆ ಸ್ವಲ್ಪ ಮುಂಜಾನೆ ಮತ್ತೆ ಹುರಿಯಾಕೆ ಬರ್ತೈತಿ. ಬಿಡು ಸಾಕು. ನೀವೇ ಅಂದ್ರಲ್ಲ ಏನೋ ಹುರಿಯತ್ತೆ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ಮತ್ತೆ ಸಿಗ್ತೀವಿ ರೀ, ಹೋಗಿ ಬರ್ತೀವಿ ರೀ.